ಏನು ಈ ಒಂದು ಪತ್ರಿಕಾಗೋಷ್ಠಿ ನಾವು ಆಯೋಜನೆ ಮಾಡಿದ್ದೀವಿ. ನನ್ನ ಹೆಸರು ವರ್ತೂರ್ ಕೆ ಗಿರೀಶ್ ಅಂತೇಳಿ ಕರ್ನಾಟಕ ರಾಜ್ಯ ವಹಿನಿ ಕುಲ ಕ್ಷತ್ರಿಯ ಸಂಘದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದಿನ ದಿನ ಈ ಒಂದು ಏನೋ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮಂಡಳಿ ಏನಿದೆ, ಈ ನಿಗಮದಿಂದ ಸುಮಾರು 120 ಕೋಟಿಗಳಷ್ಟು ಅನುದಾನಗಳ ಭ್ರಷ್ಟಾಚಾರ ಆಗಿದೆ. ಕಾರಣ ಏನಂತಂದ್ರೆ, ಇವತ್ತು ಏನು ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ಏನು ಕರ್ಗ ಮಹೋತ್ಸವಗಳೆಲ್ಲ ನಡೀತಿದೆ, ಈ ಒಂದು ಸಮುದಾಯಕ್ಕಾಗಿ ಬಿಡುಗಡೆಗೊಂಡಂತಹ ಈ 120 ಕೋಟಿಗಳು, ಈ 120 ಕೋಟಿಗಳು ಅಂದರೆ 2013-14ನೇ ಸಾಲಿನಲ್ಲಿ ಹಾಗೂ 2017-18ನೇ ಸಾಲಿನಲ್ಲಿ ಸುಮಾರು 120 ಕೋಟಿಗಳ ಅನುದಾನಗಳ ಬಿಡುಗಡೆ ಆಗಿದೆ. ಆದರೆ ಈ ವಹಿನಿ ಕುಲ ಕ್ಷತ್ರಿಯರು ಏನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 12 ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಭದ್ರಾವತಿ, ಚಿಕ್ಕಮಗಳೂರು, ಹಾಸನ, ಕಡೂರು, ಚಾಮರಾಜನಗರ ಜಿಲ್ಲೆ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ಪ್ರಮುಖವಾಗಿ ಬೆಂಗಳೂರಲ್ಲಿ ನಾವು ಅತಿ ಹೆಚ್ಚಾಗಿದ್ದೀವಿ, ಮತ್ತು ಕೋಲಾರ ಜಿಲ್ಲೆಯಲ್ಲೂ ಅತಿ ಹೆಚ್ಚಾಗಿದ್ದೀವಿ. 25 ಲಕ್ಷ 25ರಿಂದ 30 ಲಕ್ಷ ಜನಸಂಖ್ಯೆ ಉಳ್ಳಂತಹ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಸಮುದಾಯ ಭವನಗಳಾಗಲಿ ಶಾಲಾ ಕಾಲೇಜುಗಳಾಗಲಿ ಇದುವರೆಗೂ ನಿರ್ಮಾಣ ಆಗಲಿಲ್ಲ. ಈ ಒಂದು ಅನುದಾನಗಳನ್ನ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಇಷ್ಟು ಅನುದಾನಗಳು ಬಿಡುಗಡೆ ಆಗಿದ್ರು ಸಹ ಎಲ್ಲ ನಕಲಿ ಖಾತೆಗಳು. ಕೋಲಾರ ಭಾಗದಲ್ಲಿ ಸುಮಾರು ಒಂದು 7ರಿಂದ 8 ಸಂಘ ಸಂಸ್ಥೆಗಳು ನೋಡಿ, ಇಲ್ಲಿ ದಾಖಲೆಲ್ಲ ನಾವು ತೋರಿಸ್ತಾ ಇದ್ದೀವಿ. ಇವತ್ತು ಸಮುದಾಯ ಭವನಗಳು ಅಂತೇಳಿ ನಮ್ಮ ವೈದಿಕ ಕುಲ ಕ್ಷತ್ರಿಯ ಸಮುದಾಯ ಸಂಪೂರ್ಣವಾಗಿ ವಂಚಿಸಿ ಯಾವುದೇ ರೀತಿಯಾದಂತಹ ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಮಾಡದೆ ನೋಡಿ, ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆದಿಶಕ್ತಿ ಎಜುಕೇಶನಲ್ ಸ್ಕೂಲ್ ಟ್ರಸ್ಟ್ ಅಂತ ಹೇಳಿ ಮಾಡಿದ್ದಾರೆ, ಶಾಲೆನ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಶಾಲೆನ ಸಂಪೂರ್ಣವಾಗಿ ಪ್ರೈವೇಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಮುದಾಯಕ್ಕಂತ ಮಾಡಿಲ್ಲ, ಅದನ್ನ ಸಂಪೂರ್ಣವಾಗಿ ಪ್ರೈವೇಟ್ ಆಗಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಅನುದಾನ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡ್ಕೊಂಡಿದೆ. ಮತ್ತೆ ಎಲ್ಲ ಜಿಲ್ಲೆ ಏನೋ 2017-18ನೇ ಇಸ್ವಿಯಿಂದ ಹಿಡಿದು ಸುಮಾರು ನೋಡಿ, ಕೋಲಾರ ವೈದಿಕ ಕುಲ ಕ್ಷತ್ರಿಯ ಸಂಘ ಅಂತೇಳಿ ಕಾರಂಜಿಕಟ್ಟೆ, ಕಾರಹಳ್ಳಿ, ಇಲ್ಲಿ ಯಾವುದು ಸಹ ಸಮುದಾಯ ಭವನಗಳಾಗಿಲ್ಲ. ಆದರೆ ಅನುದಾನಗಳು ಮಾತ್ರ 10 ಲಕ್ಷ 20 ಲಕ್ಷ ಈ ರೀತಿ. ಮತ್ತೆ ಇದರಲ್ಲಿ ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ಮಂಜೂರಾದ ವರ್ಷ 2017-18 ಅಂತಿದೆ. ಆದರೆ ಆಯುಕ್ತಾಲಯದಿಂದ ಮಂಜೂರಾದ ಮೊತ್ತ 10 ಲಕ್ಷ, ಆಯುಕ್ತಾಲಯದಿಂದ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಆದಂತಹ ಏನೋ ಮೊತ್ತ ಬಂದು 7 ಲಕ್ಷ ಅಂತ ತೋರಿಸ್ತಾರೆ. ತದನಂತರ ಅದು ನೇರವಾಗಿ ಕೋಲಾರ ಜಿಲ್ಲಾಧಿಕಾರಿಗಳಿಂದ ಬಿಡುಗಡೆ ಆಗಬೇಕಿತ್ತು. ಆದರೆ ಕೋಲಾರ ಜಿಲ್ಲಾಧಿಕಾರಿಗಳಿಂದ ಬಿಡುಗಡೆ ಆಗಲ್ಲ, ಅದು ನೇರವಾಗಿ ಇವ್ರ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲ ಸಂಪೂರ್ಣವಾಗಿ ನಕಲಿ ಖಾತೆಗಳು. ಇದ್ರ ಹಿಂದೆ ಸಂಪೂರ್ಣವಾಗಿ ಮಾಜಿ MLC PR ರಮೇಶ್ ಅವರ ಒಂದು ಆದೇಶದಲ್ಲೇ 80 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಏನೋ ಆ ಒಂದು ಪತ್ರಿಕಾ ವರದಿನಲ್ಲೂ ಸಹ ಹೇಳಿಕೆ ಕೊಟ್ಟಿದ್ದಾರೆ. ಈ ವೈದಿಕ ಕುಲ ಕ್ಷತ್ರಿಯ ಸಮುದಾಯಕ್ಕೆ ಅಂತೇಳಿ ಮಾಜಿ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 80 ಕೋಟಿ ಅನುದಾನಗಳನ್ನ ಕೊಟ್ಟಿದ್ರು. ಆದರೆ ಈ ಬಿಜೆಪಿ ಸರ್ಕಾರಗಳು ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಅನುದಾನ ಕೊಟ್ಟಿಲ್ಲ ಅಂತೇಳಿ ಇವರು ಸಂಪೂರ್ಣವಾಗಿ ಬಿಜೆಪಿನ ಬ್ಲೇಮ್ ಮಾಡ್ತಾರೆ. ನಮ್ಮ ಸಮುದಾಯಕ್ಕೆ ಅಂತೇಳಿ ಬಿಡುಗಡೆಗೊಂಡಂತಹ 80 ಕೋಟಿಗಳ ಸಂಪೂರ್ಣವಾಗಿ ಭ್ರಷ್ಟಾಚಾರದ ತೊಡಗಿ ಎಲ್ಲ ಇವರು ಕಾಂಗ್ರೆಸ್ ಕಾರ್ಯಕರ್ತರೆ. ಇದೇನು ಡಿಸ್ಟ್ರಿಬ್ಯೂಷನ್ ಆಗುತ್ತಲ್ವ, ಜಿಲ್ಲಾವಾರು ಇರ್ಬೋದು, ತಾಲೂಕುವಾರು ಇರ್ಬೋದು, ಪಂಚಾಯತಿ ಹೋಬಳಿವಾರು ಇರ್ಬೋದು, ಸಂಪೂರ್ಣವಾಗಿ ಕಾರ್ಯಕರ್ತರು ಮತ್ತೆ ಅವರ ಟೀಮ್ಗಳು ಏನಿದೆ, ಇವು ಕಾಂಗ್ರೆಸ್ಗೆ ಬೆಂಬಲಿಸತಕ್ಕಂಥ ನಾಯಕರುಗಳ ಯಾರಿದ್ದಾರೆ ಅಂಥವ್ರು ಮಾತ್ರ ಬಿಡುಗಡೆಗಳಾಗ್ತವೆ. ಮತ್ತೆ ಇದು ಜಿಲ್ಲಾವಾರು ನಾವು ಸಂಪೂರ್ಣ ದಾಖಲೆಗಳು ಸಹ ತಗೊಂಡಿದ್ದೀವಿ. ಇದರಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತೇಳಿ ನಮ್ಮ ಸಿದ್ದರಾಮಯ್ಯನವರು 106 ಕೋಟಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ ಗಂಗಾ ಕಲ್ಯಾಣ ಯೋಜನೆಯನ್ನು ಸಹ ಸಂಪೂರ್ಣ ಹಗರಣ 2.5 ಲಕ್ಷ ಕೊಡ್ತಾರೆ. ಅದು ಲಿಸ್ಟ್ ಇದರಲ್ಲಿದೆ, ನಿಮ್ಗೆಲ್ಲ ಕೊಟ್ಟಿದ್ದೀನಿ, ನಾನು ಮಾಧ್ಯಮ ಮಿತ್ರರಿಗೆ ಕೊಟ್ಟಿದ್ದೀನಿ. ಇದೊಂದು 1000 ಕೋಟಿಗಳ ಹಗರಣ ಅಂತ ಹೇಳ್ಬೋದು ಸರ್. ಇದು ಯಾರು ನಮ್ಮ ವೈದಿಕ ಕುಲ ಕ್ಷತ್ರಿಯ ಸಮುದಾಯದವ್ರದೇ ಅಂತಲ್ಲ, ಇದರಲ್ಲಿ ಲಿಂಗಾಯತರು, ಒಕ್ಕಲಿಗರು, ರೆಡ್ಡಿಗರು,
ಎಲ್ಲ 3A 3B 2A ಎಲ್ಲ ವರ್ಗದವರೆಗೂ ಇಲ್ಲಿ ಅನ್ಯಾಯ ನಡೀತಿದೆ. ಪ್ರಮುಖವಾಗಿ ನಮ್ಮ ಜನಾಂಗಕ್ಕಂತೂ ಸಂಪೂರ್ಣ ಶೋಷಣೆ. ಮತ್ತೆ ನಮ್ಮ ಜನಾಂಗನ ತಿಗಡ್ರು ಅಂತೇಳಿ ತಿಗಳ ಜನಾಂಗದವರು ಅಂತೇಳಿ ಬಿಂಬಿಸ್ತಾರೆ PR ರಮೇಶ್ ಅವರು. ನೀವು ಅರ್ಥ ಮಾಡ್ಕೊಳ್ಳಿ. ಇದೇ ಒಂದು ಏನೋ ಒಂದು ಅನುದಾನಗಳಲ್ಲಿ ತಿಗಳ ಜನಾಂಗದವರು ಇರೋದು ಕೇವಲ ತುಮಕೂರು ಜಿಲ್ಲೆಯಲ್ಲಿ 2 ಲಕ್ಷ ಜನ ಇದ್ದಾರೆ. ಮಾನ್ಯ ಮಾಜಿ MLAಗಳಾದಂತಹ ನರೇಂದ್ರ ಬಾಬು ಅವರು ತಿಗಳ ಜನಾಂಗದವರು. ನಾವು ಸಂಪೂರ್ಣ ವೈದಿಕ ಕುಲ ಕ್ಷತ್ರಿಯರು 25 ಲಕ್ಷ ಜನ ಇದ್ದಾರೆ. ನಮ್ಮ ಸಂಪೂರ್ಣ ಒಂದು ಜನಬಲನೂ ಸಹ ಬಳಸ್ಕೊಂಡು ಅನುದಾನಗಳನ್ನ ತಗೊಂಡು ಅವರು ಡೆವಲಪ್ ಆಗ್ತಿದ್ದಾರೆ. ಇಂದಿನ ದಿನ ಅವರು 15 ಶಾಲಾ ಕಾಲೇಜುಗಳನ್ನ ಮಾಡ್ಕೊಂಡಿದ್ದಾರೆ. ಈ ಬೆಂಗಳೂರಲ್ಲಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ನರೇಂದ್ರ ಬಾಬು ಅವರು 15 ಶಾಲಾ ಕಾಲೇಜುಗಳನ್ನ ಬಳಸ್ಕೊಂಡು ಮಾಡಿಕೊಂಡು ಅದರಿಂದ ನಮ್ಮ ವೈದಿಕ ಕುಲ ಕ್ಷತ್ರಿಯ ಮಕ್ಕಳನ್ನ ನಿಷೇಧ ಅಂತ ಹೇಳ್ತಾರೆ. ಸರ್ 2022ರಲ್ಲಿ ಜುಲೈ ಅಧಿಕಾರಿಗಳು ಯಾರಿದ್ದಾರೆ ಈ ಹಿಂದುಳಿದ ವರ್ಗದ ನಿಗಮ ಮಂಡಳಿಗಳಲ್ಲಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. 1.5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದ್ರು. ನಾವು ಇವತ್ತು ಬಂದಿದೆ ದಾಖಲೆಗಳು. ನಕಲಿ ಖಾತೆ ಅಂತ ಹೇಳ್ತಿದ್ದೀರಲ್ಲ, ಹೆಂಗೆ ಹೇಳ್ತಿದ್ದೀರಿ ನೀವು? ಸರ್ ಈ ಸಂಘ ಸಂಸ್ಥೆಗಳೇ ಇಲ್ಲ ಸರ್. ಈ ಕೋಲಾರ ಭಾಗದಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳೇ ಇಲ್ಲ. ಮತ್ತೆ ಆದಿಶಕ್ತಿ ಎಜುಕೇಶನಲ್ ಸ್ಕೂಲ್ ಏನ್ ಮಾಡ್ತಿದ್ದಾರೆ ಇಲ್ಲಿ ಫಲ್ಗುಣ ಅಂತೇಳಿ ಆತ ತನ್ನ ಸ್ವಂತಕ್ಕೆ ಮಾಡ್ಕೊಂಡು ನಡೆಸಿದಾನೆ. ನಮ್ಮ ವೈದಿಕ ಕುಲ ಕ್ಷತ್ರಿಯ ಸಮುದಾಯ ಭವನಕ್ಕೆ ಮಕ್ಕಳಿಗೆ ಆತ ಸೇರಿಸೋದಿಲ್ಲ, ಅದು ಪ್ರೈವೇಟ್ ಆಗಿ ನಡೆಸ್ತಾ ಇದ್ದಾನೆ. ಸಮುದಾಯ ಭವನಕ್ಕೆ ಅಂತೇಳಿ ಈ ಅನುದಾನ ವಿದ್ಯಾರ್ಥಿ ನಿಲಯಕ್ಕೆ ಅಂತೇಳಿ ತಗೊಂಡಿದ್ದಾರೆ. ಇಲ್ಲಿ ಅಕೌಂಟ್ಸ್ ಅಲ್ಲಿ ಇದೆ. ಆ ಏನೋ ಶಾಲಾ ಕಾಲೇಜಿಗೆ ಏನ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದು ಕಂಪ್ಲೀಟ್ಲಿ ಪ್ರೈವೇಟೈಸ್ಡ್. ನಮ್ಮ ವೈದಿಕ ಕುಲ ಕ್ಷತ್ರಿಯ ಸಮುದಾಯಕ್ಕೆ ಅಂತ ತಗೊಂಡಂತ ಹಣನ ಇವರು ಸ್ವಂತಕ್ಕೆ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಿದ್ದಾರೆ ಶಾಲೆನ. ಇದು ನೇರವಾಗಿ ಕಂಡರೆ ಯಾವುದೇ ಅನುದಾನಗಳು ಫಲಾನುಭವಿಗಳಿಗೆ ಹೋಗ್ಬೇಕೆ ವಿನಃ ಯಾರೋ ಕಾರ್ಯಕರ್ತರಿಗೆ ಅದು ಹೋಗ್ಬಾರ್ದು. ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ತಲುಪಬೇಕು ಅನ್ನೋದು ಕರ್ನಾಟಕ ರಾಜ್ಯ ವನ್ಯ ಕುಲ ಕ್ಷತ್ರಿಯ ಸಂಘ ಆಗ್ರಹ ಮಾಡ್ತಾ ಇದೆ. ಯಾವುದೇ ರೀತಿಯಾದಂತಹ ಅಕ್ರಮಗಳಲ್ಲಿ ಭಾಗಿಯಾಗಿರೋರ ಮೇಲೆ ಸೂಕ್ತ ತನಿಖೆ ನಡೆಸಿ ಅವ್ರ ಮೇಲೆ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಬೇಕು. ಮುಂದೊಂದು ದಿವಸ ಈ ಫಲಾನುಭವಿಗಳಿಗೆ ಸಿಗುವಂತ ಹಣನ ಈ ಲೂಟುಕೋರರು ಅವರ ಪಾಲಾಗಬಾರ್ದು ಅನ್ನೋದು ನನ್ನ ಒಂದು ಮನವಿ. ಜೈ ಹಿಂದ್.